ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಅಮೆರಿಕ ಮೂಲದ ಪ್ರಮುಖ ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಸಂಸ್ಥೆ ಜೇನ್ ಸ್ಟ್ರೀಟ್ ಮೇಲೆ ಸೆಬಿ ವಿಧಿಸಿದ ನಿಷೇಧದ ನಂತರ ಷೇರುಪೇಟೆಯ ಫ್ಯೂಚರ್ಸ್ ಮತ್ತು ಆಪ್ಷನ್ ವಿಭಾಗದ ವಹಿವಾಟಿನಲ್ಲಿ ಗಣನೀಯ ಕುಸಿತ ಕಂಡುಬಂದಿದೆ. ಈ ನಿಷೇಧದ ಪರಿಣಾಮ ಮಾರುಕಟ್ಟೆಯ ಮೇಲೆ ಹೇಗೆ ಬಿದ್ದಿದೆ ಅನ್ನೋದನ್ನ ನೋಡಿ ನಮ್ಮ ವಿಶೇಷ ವರದಿ. ಜೇನ್ ಸ್ಟ್ರೀಟ್ ಮೇಲೆ ಸೆಬಿ ನಿಷೇಧ. ಎನ್ಎಸ್ಇ ಎಫ್ಐಒ ವಹಿವಾಟು 21% ಕುಸಿತ. ಷೇರು ಮಾರುಕಟ್ಟೆಯಲ್ಲಿ ಸಂಚಲನ. ಯುಎಸ್ ಮೂಲದ ಹೈ ಫ್ರೀಕ್ವೆನ್ಸಿ ಟ್ರೇಡರ್ ಜೇನ್ ಸ್ಟ್ರೀಟ್ ಮೇಲೆ ಸೆಕ್ಯುರಿಟೀಸ್ ಮತ್ತು ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ನಿಷೇಧ ಹೇರಿದ ನಂತರ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಹಾಗೂ ಎನ್ಎಸ್ಇದಲ್ಲಿ ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ ಅಂದರೆ ಎಫ್ಎನ್ಒ ವಹಿವಾಟು ಗಣನೀಯವಾಗಿ ಕುಸಿದಿದೆ. ನಿಷೇಧದ ನಂತರ ನಿಫ್ಟಿ ಸಾಪ್ತಾಹಿಕ ಒಪ್ಪಂದಗಳ ಮೊದಲ ಅವಧಿ ಮುಕ್ತಾಯಗೊಂಡಾಗ ಒಟ್ಟು ಎಫ್ಎನ್ಒ ವಹಿವಾಟು 21% ಇಳಿಕೆ ಕಂಡಿದೆ. ನಿಷೇಧದ ಹಿಂದಿನ ದಿನ ಅಂದರೆ ಜುಲೈ 3ರಂದು ₹601 ಟ್ರಿಲಿಯನ್ ಇದ್ದ ಇಂಡೆಕ್ಸ್ ಆಪ್ಷನ್ಸ್ ವಹಿವಾಟು ಗುರುವಾರ ₹472.5 ಟ್ರಿಲಿಯನ್ಗೆ ಇಳಿದಿದೆ. ಅಲ್ಲದೆ ವಹಿವಾಟು ನಡೆದ ಸೂಚ್ಯಂಕ ಆಯ್ಕೆಗಳ ಒಪ್ಪಂದಗಳು 247 ಮಿಲಿಯನ್ಗೆ ಇಳಿದಿದ್ದು ಇದು ಕಳೆದ 3 ತಿಂಗಳಲ್ಲಿ ಅತ್ಯಂತ ಕಡಿಮೆ ಮಟ್ಟವಾಗಿದೆ. ಸ್ಟಾಕ್ ಫ್ಯೂಚರ್ಗಳು ಮತ್ತು ಆಪ್ಷನ್ಸ್ಗಳು ಕೇವಲ 2% ಕನಿಷ್ಠ ಕುಸಿತ ಕಂಡಿವೆ. ಸ್ವಾಮ್ಯದ ವ್ಯಾಪಾರ ಸಂಸ್ಥೆಗಳ ಚಟುವಟಿಕೆಗಳ ಮೇಲಿನ ಈ ನಿರ್ಬಂಧವು ಒಟ್ಟಾರೆ ವಹಿವಾಟಿನ ಪ್ರಮಾಣವನ್ನು ಮತ್ತಷ್ಟು ಕುಗ್ಗಿಸಬಹುದು ಎಂದು ಹಲವು ಮಾರುಕಟ್ಟೆ ಭಾಗವಹಿಸುವವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಹೈ ಫ್ರೀಕ್ವೆನ್ಸಿ ಟ್ರೇಡರ್ಗಳು ಉತ್ಪನ್ನಗಳ ವಹಿವಾಟಿನ 60% ವಿಶೇಷವಾಗಿ ಆಯ್ಕೆಗಳಲ್ಲಿ ನಿಯಂತ್ರಿಸುತ್ತಿದ್ವು. ಕಳೆದ ಸೆಪ್ಟೆಂಬರ್ನಲ್ಲಿ ₹537 ಟ್ರಿಲಿಯನ್ಗೆ ಗರಿಷ್ಠ ಮಟ್ಟದಲ್ಲಿದ್ದ ಇಕ್ವಿಟಿ ವಿಭಾಗದಲ್ಲಿನ ಸರಾಸರಿ ದೈನಂದಿನ ಎಫ್ಐಒ ವಹಿವಾಟು ಜೂನ್ನಲ್ಲಿ 35% ಕುಸಿದು ₹346 ಟ್ರಿಲಿಯನ್ಗೆ ತಲುಪಿದೆ. ಇದು ಮಾರುಕಟ್ಟೆಯಲ್ಲಿ ಕುಶಲತೆ ಮತ್ತು ಅತಿಯಾದ ಊಹಾಪೋಹಗಳನ್ನು ತಡೆಯಲು ಸೆಬಿ ವಿಧಿಸಿದ ಬಿಗಿಯಾದ ನಿಯಮಗಳಿಂದಾಗಿ ಆಗಿದೆ. ಈ ಕ್ರಮವು ದೀರ್ಘಾವಧಿಯಲ್ಲಿ ಸಣ್ಣ ಹೂಡಿಕೆದಾರರಲ್ಲಿ ವಿಶ್ವಾಸವನ್ನ ಹೆಚ್ಚಿಸಿ ಮಾರುಕಟ್ಟೆಗೆ ಆರೋಗ್ಯಕರ ಪ್ರವೃತ್ತಿಯನ್ನ ತರಲಿದೆ ಎಂದು ಮಾರುಕಟ್ಟೆ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಒಟ್ಟಾರೆ ಜೇನ್ ಸ್ಟ್ರೀಟ್ ಮೇಲಿನ ನಿಷೇಧ ಮತ್ತು ಸೆಬಿಯ ಕಟ್ಟುನಿಟ್ಟಾದ ನಿಯಮಗಳು ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ಬದಲಾವಣೆಗೆ ನಾಂದಿ ಹಾಡಿದೆ. ಇದು ಅಲ್ಪಾವಧಿಗೆ ವಹಿವಾಟಿನ ಪ್ರಮಾಣವನ್ನ ಕಡಿಮೆ ಮಾಡಿದರೂ ದೀರ್ಘಾವಧಿಯಲ್ಲಿ ಮಾರುಕಟ್ಟೆಯನ್ನ ಹೆಚ್ಚು ಸ್ಥಿರ ಮತ್ತು ಹೂಡಿಕೆದಾರ ಸ್ನೇಹಿಯನ್ನಾಗಿ ಮಾಡುತ್ತದೆ ಎಂಬ ವಿಶ್ವಾಸ ಮಾರುಕಟ್ಟೆ ತಜ್ಞರಲ್ಲಿದೆ. ಆದರೆ ಈ ಪರಿವರ್ತನೆ ದೇಶದ ಅರ್ಥವ್ಯವಸ್ಥೆಯ ಮೇಲೆ ಯಾವ ರೀತಿಯ ಪರಿಣಾಮ ಬೀರಲಿದೆ ಎನ್ನುವುದನ್ನು ಕಾದು ನೋಡಬೇಕಿದೆ.